ವಯಸ್ಸು ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ಲಿಗಪ್ಪ ಬಂದಿದ್ದೀನಿ ಅಂದರೆ ಟ್ರಿಪ್ ಬಂದಿದ್ದೀನಿ ಎಲ್ಲ ಫ್ಯಾಮಿಲಿ ಜೊತೆ ಬನ್ನರ್ಘಟ್ಟ ಝೂ ನ್ಯಾಷನಲ್ ಪಾರ್ಕ್ಗೆ. ಬಟ್ ಪಾರ್ಟ್ 1 ಪಾರ್ಟ್ 2 ಬರುತ್ತೆ, ಬನ್ನಿ ಹೋಗೋಣ ವಿಡಿಯೋ ಒಳಗಡೆ. ಸೊ ಫಸ್ಟ್ ಎಂಟ್ರೆನ್ಸು ಟಿಕೆಟ್ ಬಂದು 4 ಜನಕ್ಕೆ ಎಷ್ಟಾಗಿದೆ ಅಂದರೆ 1480 ರೂಪಾಯಿ. ಫಸ್ಟ್ ಸಫಾರಿಗೆ ಹೋಗೋಣ, ಸಫಾರಿ ನೋಡ್ಕೊಬರೋಣ. ಹಿಂಗೆ ಹೋಗೋ ಸಫಾರಿಗೆ 4 ಜನ ಹೋಯ್ತಾ ಇದ್ವಿ. ಬಟ್ ನಾನ್ ಎ ಸಿ ಬಸ್ಸು ಸಪ್ರೇಟ್ ಇರುತ್ತೆ, ಮತ್ತು ಜೀಪ್ ಸಪ್ರೇಟ್ ಇರುತ್ತೆ. ಆ ಥರ ತೊಗೋಬೋದು. ಬಟ್ ನಾವು ನಾನ್ ಎ ಸಿನೇ ತೊಗೊಂಡಿದ್ದೀವಿ. ಟಿಕೆಟು ಹೋಯ್ತಾ ಇದ್ವಿ. ಇಲ್ಲಿ ಕ್ಯೂ ನಿಂತ್ಕೋಬೇಕು. ಅವ್ರು ಬಿಟ್ಟಾಗ ಒಂದು ಬಸ್ಗೆ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಬಿಡ್ತಾರೆ ಒಳಗಡೆ ಹೋಗೋದು. ಸೊ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ ನೋಡಿ, ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ, ಕಳಿಸ್ತಾರೆ, ಸ್ಕ್ಯಾನ್ ಮಾಡಬೇಕು. ಸೊ ಬನ್ನಿ ಆಯ್ತು. ಇದು 2ನೇ ಸತಿ. ಏನೇನಿದೆ ಅಂತ ಗೊತ್ತಿಲ್ಲ, ಮತ್ತೆ ಬೇರೆ ಬೇರೆ ತಂದಿರ್ತಾರೆ, ಇಲ್ಲ ಹಳೇದು ಯಾವ್ದಾರು ಚೇಂಜ್ ಮಾಡಿರ್ತಾರೆ, ಆ ಥರ ಇರುತ್ತೆ. ಲಾಸ್ಟ್ ಟೈಮ್ ಚೆನ್ನಾಗಿತ್ತು ನೋಡೋಕ್ಕೆ, ಈ ಸತಿ ನೋಡೋಣ. ಸ್ಟಾರ್ಟಿಂಗಲ್ಲೇ ಜಿಂಕೆ ನೋಡಿ, 1 2 ಅಲ್ಲಿದೆ ಕಾಣಿಸ್ತದೆ ನೋಡಿ. ಇದು ಒಂಥರ ಗುಂಪಾಗೈತೆ, ಏನೋ ಹಾಕವ್ರೆ ಇದಕ್ಕೂ, ಮೆಕ್ಕೆಜೋಳದ್ದು ತೆನೆ ಹಾಕವ್ರೆ, ತಿಂತಾ ಇದೆ ಎಲ್ಲನೂ. ಚೆನ್ನಾಗಿದೆ. ಸುಮಾರು ಒಂದು 60-70 ಜಿಂಕೆ ಐತೆ ಇಲ್ಲಿ. ಈ ಥರ ನೋಡ್ಕೊಂಡು ಹೋಗೋದು ಪರವಾಗಿಲ್ಲ. ಇದಾದ್ಮೇಲೆ ಇದೊಂದು ಸೆಟ್ಟು. ಅಲ್ಲಲ್ಲಿ ಬಟ್ನಲ್ಲಿ ಜಿಂಕೆನೇ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಜಿಂಕೆಗಳಿದೆ. ಇದು ಒಂಥರ ನೋಡೋಕೆ ಚೆನ್ನಾಗಿದೆ. ಆನೆಗಳು 2 ಆನೆ. ಇದು ಅಷ್ಟೊಂದು ದೊಡ್ಡದಲ್ಲ, ಮೀಡಿಯಮ್ ಚಿಕ್ಕದೆ, ಚೆನ್ನಾಗೈತೆ ನೋಡೋಕೆ ಒಂಥರ. ಆರಾಮಾಗಿದೆ ನೋಡಿ, ಯಾವ ಟೆನ್ಷನ್ ಇಲ್ಲ ಅದಕ್ಕೆ. ಅದಕ್ಕೆಲ್ಲ ರೂಢಿ ಆಗ್ಬಿಟ್ಟಿರುತ್ತೆ. ಇಲ್ಲಿ ನೋಡಿ ಮಾವುತರು ಇಲ್ಲಿ ಯಾವಾಗಲೂ ಇರುತ್ತೆ, ಏನಿಲ್ಲ ಅಂದರೂ ಒಂದು 6-7 ಆನೆ ಇರುತ್ತೆ ಇಲ್ಲಿ ಕೆರೆ ಹತ್ರ. ಎಲ್ಲ ಮೇಂಟೈನ್ ಮಾಡ್ತಾರೆ. ಇದೆಲ್ಲ ದೊಡ್ಡದಿದ್ದು, ಸಿಕ್ಕಾಪಟ್ಟೆ ದೊಡ್ಡದಿದ್ದು. ಆಮೇಲೆ ಮುಂದೆ ತೋರಿಸ್ತೀನಿ ನೋಡಿ, ಮುಂದೆನೇ ಇರುತ್ತೆ, ಬೇಜಾನ್ ಇರುತ್ತೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಯಾವಾಗಲೂ ಜಾಸ್ತಿ ಇರುತ್ತೆ. ಇಲ್ಲಿ ಮರಿ ಇರುತ್ತೆ ನೋಡಿ, 2 ಮರಿ. ಲಾಸ್ಟ್ ಟೈಮು ನೋಡಿದ್ವಿ ನಾವು, ಅದಕ್ಕೆ ಜ್ಞಾಪಕ ಇತ್ತು ನನಗೆ. ಸೇಮ್ ಇದೇ ಥರ ಇಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಆನೆಗಳೆಲ್ಲ. ಇಲ್ಲೇ ಕೆರೆಯಲ್ಲಿ ಸ್ನಾನ ಮಾಡ್ಕೊಳ್ಳೋದು, ಇಲ್ಲೇ ತಿನ್ನೋದು. ಮಾವುತರು ಬಂದು ಮೇವು ಹಾಕ್ತಾರೆ, ತಿನ್ಕೊಂಡು ಆರಾಮಾಗಿರ್ತದೆ. ಮೈ ಮೇಲೆ ನೋಡಿ ಮೇವೆಲ್ಲ ಹೆಂಗೆ ಹಾಕ್ಕೊಂಡೈತೆ. ಕರಡಿ, ಈ ಸತಿ ಕರಡಿಗಳು ಜಾಸ್ತಿ ಇದೆ. ಒಂದು ಸತಿ 3-4 ನೋಡಿದ್ವಿ, ಬಟ್ ಈ ಸತಿ ಜಾಸ್ತಿ ಇದೆ, ಒಂದು 10 ಮೇಲಿದೆ. ಅಲ್ಲೆಲ್ಲಿ ಬರ್ತಾನೆ ಇದೆ. ಆರಾಮಾಗಿದೆ. ಇದೇ ಥರ ನೋಡಿದ್ವಿ ನಾವು ಲಾಸ್ಟ್ ಟೈಮ್. ಹುಲಿ, ಸಿಂಹ ಎಲ್ಲ ರೋಡಲ್ಲಿ ವ್ಯಾನ್ ಪಕ್ಕದಲ್ಲೇ ಇತ್ತು ಎಲ್ಲನೂ. ಈ ಸತಿ ಏನು ಮಾಡೋದೋ ಗೊತ್ತಿಲ್ಲ. ನೋಡಿ ಇದೊಂದು ಕರಡಿ, ಆವಾಗ ಫಸ್ಟ್ ತೋರಿಸಿದ್ನಲ್ಲ ಅದೊಂದು ಕರಡಿ, 2 ಆಯಿತು. ಅಲ್ಲಲ್ಲಿ ಬೇಜಾನಿದೆ ನೋಡಿ. ಇಲ್ಲೊಂದು ಮನೆಗೈತೆ, ಆರಾಮಾಗಿ ಶಿಸ್ತಾಗಿ ಮನಿಕೊಂಡೈತೆ. ಇಲ್ಲೊಂದು ಸಿಕ್ಕಾಪಟ್ಟೆ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಅಲ್ಲೊಂದು ಮನೆಗೈತೆ. ಅದಾದ್ಮೇಲೆ ಇಲ್ಲಿ 2, ಒಂದ್ರ ಮೇಲೆ ಒಂದು ಆರಾಮಾಗಿ ಮನಿಕೊಂಡೈತೆ. ಒಳ್ಳೆ ಬೊಂಬೆ ಥರ ಐತೆ, ಶೇಕ್ ಆಗ್ತಿಲ್ಲ ಒಂಚೂರು, ಆ ಥರ ಮನಿಕೊಂಡೈತೆ. ಜಾಸ್ತಿ ಇದೇ ಆಗೋಯ್ತು. 2 ಸಿಂಹ ಇದೆ ನೋಡಿ ಇಲ್ಲಿ. ಒಂದು ಮನೆಗೈತೆ, ಇನ್ನೊಂದು ಆರಾಮಾಗಿ ಕುತ್ಕೊಂಡೈತೆ. ಬಟ್ ಇನ್ನೊಂದು ಚೂರು ಬಸ್ಸು ಮುಂದಕ್ಕೆ ಹೋದರೆ ಚೆನ್ನಾಗಿ ಕಾಣಿಸುತ್ತೆ, ಓಡಾಡ್ತಾ ಇದೆ. 3 ಇದೆ, ಆ ಕಡೆ ಒಂದು ಮನೆಗೈತೆ. ಟೋಟಲ್ 3 ಇದೆ. ಪರವಾಗಿಲ್ಲ, ಹತ್ರನೇ ಮನೆಗೈತೆ ನೋಡೋಕ್ಕೆ.
ಹುಲಿ ನೋಡಿ, ಹುಲಿ ಕಾಣಿಸ್ತಾ ಇದೆಯಾ? ಒಳಗಡೆ ಮನೆ ಕೊಂಡೈತೆ ನೋಡಿ, ಶಿಸ್ತ ಮನೆ ಕೊಂಡೈತೆ. ಇವಾಗ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲಿ. ನೋಡ್ರ ಓಡಾಡ್ತಾ ಇರ್ಬೇಕು, ಓಡಾಡ್ತಾ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಎಲ್ಲನೂ. ಈಗ ನೋಡಿ ಸಿಂಹ ಆರಾಮಾಗಿ ಸಿಂಹ ಓಡಾಡ್ತಾ ಇದೆ ನೋಡಿ ಇಲ್ಲಿ. ಈ ಥರ ಓಡಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡಿ ಇನ್ನೂ ಕ್ಲೀನಾಗಿ ಕಾಣಿಸುತ್ತೆ. ಈ ಕಡೆ ಬರ್ತಾ ಇದೆ ನೋಡಿ. ವೈಟ್ ಟೈಗರು ಇದು. ಲಾಸ್ಟ್ ಟೈಮ್ ನಾವು ಬಂದಾಗ ಆಚೆ ಬಿಟ್ಟಿದ್ರು, ರೋಡಲ್ಲೇ ಮನಗಿತ್ತು. ಬಟ್ ಈ ಸರ್ತಿ ಬೋನ್ಗೆ ಹಾಕ್ಬಿಟ್ಟವ್ರು ಒಳಗಡೆ, ಅದಕ್ಕೆ ದೂರ ಆಗೋಯ್ತು. ಒಂದು ಸರ್ತಿ ಹತ್ತಿರದಿಂದ ನೋಡಿದ್ವಿ,